ಓಕೆ, ಇವತ್ತು ನಾವು ಎರರ್ದ ಪಾರ್ಟ್ 3 ಮಾಡೋನು. ಸ್ಟಾರ್ಟಿಂಗ್ ಕ್ವಶನ್ ಐತಿ, ಕ್ವಶನ್ ನಂಬರ್ 5 ಟೈಪ್ 2ದಾಗ ಏನು ಕ್ವಶನ್ ಐತಿ? ದ ಟೂ ಸ್ಟೇಟ್ಸ್ ಫ್ರೀಕ್ವೆಂಟ್ಲಿ ಹ್ಯಾಸ್ ಡಿಫ್ರೆನ್ಸಸ್ ಓವರ್ ದ ಯೂಸ್ ಆಫ್ ದ ರಿವರ್ ವಾಟರ್ ಎಕ್ಸ್ಪೆಷಲಿ ಡ್ಯೂರಿಂಗ್ ದ ಸಮ್ಮರ್ ಮಂತ್ಸ್. ಇಲ್ಲಿ ಏನೈತಿ ಸಬ್ಜೆಕ್ಟ ಟೂ ಸ್ಟೇಟ್ಸ್ ಐತಿ. ಅದರ ಅಕೌಂಟಿಗೆ ಏನು ಬರಬೇಕು? ವರ್ಬ್ ಬರಬೇಕು. ಹ್ಯಾಸ್ ಅ ಸಿಂಗ್ಯುಲರ್ ವರ್ಬ್ ಇದ್ದಾಗ ನಾವು ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಯೂಸ್ ಮಾಡ್ತೇವೆ. ಇಲ್ಲಿ ಐತಿ ಪ್ಲೂರಲ್ ಸಬ್ಜೆಕ್ಟ್. ದ ಟೂ ಸ್ಟೇಟ್ಸ್ ಹ್ಯಾವ್, ಅಷ್ಟೇ ಸಿಂಪಲ್, ಮತ್ತೆ ಅಂತ ಇಲ್ಲ. ನೋಡಿಲ್ಲ, ದೀಪಕ್ ಸೇಡ್ ಈ ವುಡ್ ಪ್ಯಾಕ್ ಫ್ಯೂ ಥಿಂಗ್ಸ್ ಈ ಹ್ಯಾಡ್ ಆ್ಯಂಡ್ ವೆಕೇಟ್ ದ ಹಾಸ್ಟೆಲ್ ರೂಮ್ ದ ನೆಕ್ಸ್ಟ್ ಡೇ. ನಾನು ಹಿಂಗೆ ಇದನ್ನು ಹೇಳಿದೆನ, ಫ್ಯೂವ, ಅ ಫ್ಯೂವ, ದ ಫ್ಯೂವ, ಲಿಟಲ, ಅ ಲಿಟಲ, ದ ಲಿಟಲ. ಫ್ಯೂ ಅಂದ್ರೆ ನೆಗೆಟಿವ್ ಸೆನ್ಸ್. ಫ್ಯೂವ ಇದನ್ನು ನಾವು ಯೂಸ್ ಮಾಡ್ತೀವಿ ಕೌಂಟಬಲ್ ನೌನ್ಸ್ಗೆ, ಲಿಟಲ್ ಯೂಸ್ ಮಾಡ್ತೀವಿ ಅನ್ಕೌಂಟಬಲ್ ನೌನ್ಸ್ಗೆ. ಫ್ಯೂ, ಅ ಫ್ಯೂ, ದ ಫ್ಯೂ. ಫ್ಯೂ ಅಂದರೆ ನೆಗೆಟಿವ, ಅ ಫ್ಯೂ ಅಂದರೆ ಸ್ವಲ್ಪ, ದ ಫ್ಯೂ ಅಂದರೆ ಇದ್ದಿದ್ದು ಎಲ್ಲ. ಅರ್ಥ ಆಯ್ತಾ? ಇಲ್ಲೇ ಕೊಟ್ಟ ನಾವು ದೀಪಕ್ ಸೇಡ್ ಹಿ ವುಡ್ ಪ್ಯಾಕ್ ಫ್ಯೂ ಥಿಂಗ್ಸ್ ಹಿ ಹ್ಯಾಡ್. ಅವನ ಕಡೆ ಏನಿದ್ದಿಲ್ಲ ಅವನ್ನೆಲ್ಲ ನಾವು ತುಂಬ್ಕೊಂಡಂತಾವ್. ಆ್ಯಂಡ್ ವೆಕೇಟ್ ದ ಹಾಸ್ಟೆಲ್ ರೂಮ್ ದ ನೆಕ್ಸ್ಟ್ ಡೇ. ಇಲ್ಲಿ ದ ಫ್ಯೂ ಆಗಬೇಕಿದೆ, ಯಾಕಂದರೆ ಇದ್ದಿದ್ದು ಎಲ್ಲನೂ ವಸ್ತು ತುಂಬ್ಕೊಂಡಂದ್ರೆ ದ ಫ್ಯೂ ಆಗಬೇಕಿದೆ. ಸಿಂಪಲ್ ಎರರ್. ಓಕೆ, ನೆಕ್ಸ್ಟ್ ಬರ್ತೈತಿ. ಈಗ 10ನೇ ಮಾಡೋಣ ನಾವೀಗ. ಸೊ ಇದನ್ನ ಮಾಡು, ಆಮೇಲೆ ಇದನ್ನು ಗೊತ್ತಾಗ ನೋಡಿಲ್ಲಿ ಏನಂತಿಲ್ಲಿ. ಮೈ ಗ್ರ್ಯಾಂಡ್ ಮದರ್ ಹ್ಯಾಸ್ ಬೀನ್ ಲೀವ್ಸ್ ಇನ್ ಶಿಮ್ಲಾ ಸಿನ್ಸ್ ಅರ್ ಚೈಲ್ಡ್ಹುಡ್ ಡೇಸ್. ಈಗ ನಾವು ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಮುಂದೆ ಒಂದು ಆ್ಯಂಡ್ ಯೂಸ್ ಮಾಡ್ಬೇಕು. ನಾವು ಯಾವ ಟೆನ್ಸ್ ಇದೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಟೆನ್ಸ್ ಇದೆ. ಹ್ಯಾಸ್ ಬೀನ, ಹ್ಯಾವ್ ಬೀನ ಮುಂದೆ ನೀವು V3 ಯೂಸ್ ಮಾಡೈತೆ ಅಂದ್ರೆ ಅದಾಕೈತಿ ಪ್ಯಾಸಿವ್. ಇಲ್ಲೇನೈತಿ? ಮೈ ಗ್ರ್ಯಾಂಡ್ ಮದರ್ ಹ್ಯಾಸ್ ಬೀನ್ ಲಿವಿಂಗ್ ಇನ್ ಶಿಮ್ಲಾ ಸಿನ್ಸ್ ಅರ್ ಚೈಲ್ಡ್ಹುಡ್ ಡೇಸ್ ಆಗಬೇಕಾದ. ಹ್ಯಾಸ್ ಬೀನ್ ಲಿವಿಂಗ್ ಆಗಬೇಕಾದ. ಅರ್ಥ ಆಯ್ತಾ? ಸಿನ್ಸ್ ಅರ್ ಚೈಲ್ಡ್ಹುಡ್. ಇಲ್ಲಿ ಫಾರ್ ಕೂಡ ಬರ್ತೈತಿ. ಇಲ್ಲಿ ಫಾರ್ ಯಾವಾಗ ಬರ್ತೈತಿ? ಡ್ಯೂರೇಷನ್ ಇರುವಾಗ, 10 years, 5 years, 4 years. ಸಿನ್ಸ್ ಅಂದ್ರೆ ಎಕ್ಸಾಕ್ಟ್ ಟೈಮ್ ಹೇಳುವಾಗ ಎಲ್ಲಿಂದ ಸ್ಟಾರ್ಟ್ ಆಗೈತಿ ಅಂತ. ಇದು ಹ್ಯಾಸ್ ಬಿನ್ ಲಿವಿಂಗ್ ಇನ್ ಶಿಮ್ಲಾ ಆಗಬೇಕು. ನೆಕ್ಸ್ಟ್ ಮಾಡೋಣ 12ನೇದು. ಏನೈತಿ 12ನೇದು? ಶಿ ವಾಸ್ ಅನೇಬಲ್ ಟು ಪ್ರೊಡ್ಯೂಸ್ ಸಫಿಷಿಯಂಟ್ ಎವಿಡೆನ್ಸಸ್ ಫಾರ್ ಸಪೋರ್ಟ್ ಅವರ್ ಅಕ್ಯೂಸೇಷನ್ಸ್. ಶಿ ವಾಸ್ ಅನೇಬಲ್ ಟು ಪ್ರೊಡ್ಯೂಸ್ ಸಫಿಷಿಯಂಟ್ ಎವಿಡೆನ್ಸ್ ಫಾರ್ ಸಪೋರ್ಟ್ ಅವರ್ ಅಕ್ಯೂಸೇಷನ್. ಆಕೆ ಮಾಡಿದ್ದ ಒಂದು ತಪ್ಪು, ಆಕೆ ಎಲ್ಲ ಒಂದು ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲಿಲ್ಲ ಅಂತ. ಶಿ ವಾಸ್ ಅನೇಬಲ್. ಎವಿಡೆನ್ಸಸ್ ಏನೈತಿಲ್ಲ ಇದು ಯಾವತ್ತೂ ಇರ್ತೈತಿ ಸಿಂಗ್ಯುಲರ್. ಇದನ್ನು ನಾವು ಪ್ಲೂರಲ್ ಮಾಡೋಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಸೊ ಅದು ಯಾವತ್ತೂ ಸಿಂಗ್ಯುಲರ್ ಆಗಿ ಇರಬೇಕು. ಸೊ ಹೆಂಗೆ ಬರಬೇಕು ಆನ್ಸರ್ದಲ್ಲಿ? ಶಿ ವಾಸ್ ಅನೇಬಲ್ ಟು ಪ್ರೊಡ್ಯೂಸ್ ಸಫಿಷಿಯಂಟ್ ಎವಿಡೆನ್ಸ್ ಫಾರ್ ಸಪೋರ್ಟರ್ ಅಕ್ಯೂಸೇಷನ್ಸ್. ಆಯಿತಾ? ನೆಕ್ಸ್ಟ್ ಬರೋದು 14ನೇದು. ಏನಿದೆ 14ನೇದ? ದ ಲಿಟಲ್ ಬಾಯ್ ವಾಸ್ ಸೋ ಬ್ಯುಸಿ ಪ್ಲೇಯಿಂಗ್ ವಿತ್ ಹಿಸ್ ಟಾಯ್ ಟ್ರೈನ್ that he do not even look up at us. ಓಕೆ, ಸೊ ಇದನ್ನು ಮಾಡೀಗ. ಈಗ ನೋಡು, ನೀವು ಹೇಳಿದನ್ನ 1, 2 ಸೆಂಟೆನ್ಸಸ್ ಇರಬೇಕು ಪಾಸ್ಟ್, 2 ಇರಬೇಕು ಪ್ರೆಸೆಂಟ್. ದ ಲಿಟಲ್ ಬಾಯ್ ವಾಸ್ ಸೋ ಬ್ಯುಸಿ ಪ್ಲೇಯಿಂಗ್ ವಿತ್ ಹಿಸ್ ಟಾಯ್ ಟ್ರೈನ್. ಲಿಟಲ್ ಬಾಯ್ ಫುಲ್ ಬ್ಯುಸಿ ಇದ್ದ ಅಂತ ಪಾಸ್ಟ್ನಾಗಿದೆ ಒಂದು ಟಾಯ್ ಟ್ರೈನ್. ಎಷ್ಟು ಬ್ಯುಸಿ ಅಂದ್ರೆ ದ್ಯಾಟ್ ಈ ಡೂ ನಾಟ್ ಈವನ್ ಲುಕ್ ಅಪ್ ಆ್ಯಟ್ ಅಸ್. ಅವ್ನು ನಮ್ಮನ್ನು ನೋಡೋಕೆ ರಾಕಿಲ್ತ. ಇಲ್ಲಿ ಹಿ ಡಿಡಂಟ್ ಈವನ್ ಲುಕ್ ಅಪ್ ಆ್ಯಟ್ ಅಸ್ ಆಗಬೇಕಾದ. ಅರ್ಥ ಆಯ್ತಾ? ಮೊದಲಿನ ಸೆಂಟೆನ್ಸ್ ಏನೈತಿ? ಇದಾಯ್ತದ ಪಾಸ್ಟ್. ಸೊ ನೆಕ್ಸ್ಟ್ ಸೆಂಟೆನ್ಸು ಇಲ್ಲಿ ಒಬ್ವಿಯಸ್ಲಿ ಪಾಸ್ಟೇ ಇರಬೇಕು. ಕ್ಲಿಯರಾ? ಸೊ 15 ಮಾಡಿ. 15 ಏನೈತಿ? We will use enamel paint on this wall because it gives a best finish. ಓಕೆ, ಸೊ ನಾನು ಹಿಂಗೆ ಹೇಳಿದ್ದೇನೆ, ಒಂದು ಸೂಪರ್ಲೇಟಿವ್ ಡಿಗ್ರಿಯಿಂದ ಯಾವತ್ತು ದ ಬರಬೇಕು. ಒಂದು ಇರ್ತೈತಿ ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಬಿ ಬೆಟರ್, ಬೆಸ್ಟ್. ಅಲ್ಲಿ ಬೆಸ್ಟ, ಸ್ಮಾರ್ಟೆಸ್ಟ, ಮೋಸ್ಟ್ ಬ್ಯೂಟಿಫುಲ್. ಇದ್ರ ಬಾಜಿಗೆ ಹೋದ ದ ಬರಬೇಕು. ಸೊ ವಿ ವಿಲ್ ಯೂಸ್ ಎನಿಮಲ್ ಪೇಂಟ್ ಆನ್ ದಿಸ್ ವಾಲ್.
ನಾವು ಎನಿಮಲ್ ಪೇಂಟನ್ನು ಈ ಒಂದು ವಾಲ್ ಮೇಲೆ ಯೂಸ್ ಮಾಡೋಣ. ಯಾಕಂದ್ರೆ ಇಟ್ ಗಿವ್ಸ್ ದ ಬೆಸ್ಟ್ ಫಿನಿಷನ್ನು ಕೊಡ್ತೈತೆ ಅಂತ. ಸೊ ನೆನಪಿಡು, ಬೆಸ್ಟಾ, ಮೋಸ್ಟ್ ಬ್ಯೂಟಿಫುಲ್ಲಾ, ಮೋಸ್ಟಾ, ನೆಕ್ಸ್ಟ್ ಸ್ಮಾರ್ಟೆಸ್ಟಾ, ಟಫೆಸ್ಟಾ, ಇಂಥವೆಲ್ಲ ಬಂದರೆ ಬಾಜು ಕಂಪಲ್ಸರಿ ಬರಬೇಕು. ಆಯಿತಾ? ನೆಕ್ಸ್ಟ್ ಬರೋದು 16ನೇದು. ಏನೈತೆ 16ನೇದ? ಅವರ್ ನೇಷನ್ ಕ್ಯಾನ್ ಮೇಕ್ ಸಿಗ್ನಿಫಿಕೆಂಟ್ ಗ್ರೋತ್ if we all work collectively. ಓಕೆ, ಇದರಲ್ಲಿ ಅವರ್ ನೇಷನ್ ಕ್ಯಾನ್ ಮೇಕ್ ಸಿಗ್ನಿಫಿಕೆಂಟ್ ಗ್ರೋತ್ ಬಟ್ ಇಫ್ ವಿ ಆಲ್ ವರ್ಕ್ ಕಲೆಕ್ಟಿವ್ಲಿ. ಬಟ್ ಮತ್ತು ಇಫ್ ಎರಡು ಒಂದೇ ಅರ್ಥ ಕೊಡ್ತೈತೆ ಸಾಕೋರು. ಸೊ ಎರಡೂ ಒಮ್ಮೆ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಎರಡು ಒಮ್ಮೆ ಯೂಸ್ ಮಾಡಿದ್ರೆ ನಾವು ಅದಕ್ಕೆ ಸೂಪರ್ ಫ್ಲೋಸ್ ಅಂತ ಕರಿತೀವಿ ನಾವು. ಎರಡೂ ಒಮ್ಮೆ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಸೊ ಅವರ್ ನೇಷನ್ ಕ್ಯಾನ್ ಮೇಕ್ ಸಿಗ್ನಿಫಿಕೆಂಟ್ ಗ್ರೋತ್ ಇಫ್ ವಿ ಆಲ್ ವರ್ಕ್ ಕಲೆಕ್ಟಿವ್ಲಿ. ನಾವೆಲ್ಲರೂ ಕೂಡಿ ಕೆಲಸ ಮಾಡಿದರೆ ನಮ್ಮ ನೇಷನ್ನ ಸಿಗ್ನಿಫಿಕೆಂಟಾಗಿ ಗ್ರೋತ್ ಆಕೈತಿ ಅಂತ. ಇಲ್ಲಿ ಬಟ್ ಅಂತ ವರ್ಡ್ ನಾವು ತೆಗಿಬೇಕಿಲ್ಲ, ಯಾಕಂದರೆ ಸೂಪರ್ ಫ್ಲೋಸ್ ಆಕೈತೆ ಸೆಂಟೆನ್ಸ್ ಅದು. ಮತ್ತು ಇಲ್ಲಿ ನೀ ಇಫ್ ಬಟ್ ಎರಡು ಒಮ್ಮೆ ಹಚ್ಚಕ್ಕೆ ಗೊತ್ತು ಹೋಗ್ಬಾರ್ದು ಇಂಗ್ಲೀಷ್ನಾಗ, ಯಾಕಂದ್ರೆ ಎರಡು ಒಂದು ಅರ್ಥ ಕೊಡ್ತಾ ತೆಗಿಬ. ಮತ್ತು ಇಲ್ಲಿ ನೀ ಬಟ್ ಯಾಕೆ ಹಚ್ಚಲಿ ನೀನು, ಇಫ್ ಯಾಕೆ ಹಚ್ಚಿದಿ? ಬಟ್ ಯಾವತ್ತು ಹೇಳ್ತ ನಮಗೆ ಕಾರಣ. ನಾವಿಲ್ಲೇನು ಅಂತೀವಿ, ಹಿಂಗಾದ್ರೆ ಹಂಗಾಗತ್ತಂತ ಅನ್ನತ್ತೋ ನಾವೆಲ್ಲ ಕೂಡ್ಕೊಂಡು ಕೆಲಸ ಮಾಡಿದ್ರೆ ಗ್ರೋತ್ ಆಕೈತಿ. ಬಟ್ ಯೂಸ್ ಮಾಡ್ತೇವೆ ನಾವು, ಕಾರಣ ಕೂಡ ಯೂಸ್ ಮಾಡ್ತೇವೆ. ನಾನು ಸ್ಕೂಲಿಗೆ ಹೋಗಲಿಲ್ಲ, ಎದಕ್ಕೆ ನಂಗೆ ಆರಾಮ ಇರೋಂಗಿಲ್ಲ, ಈ ರೀತಿಯಾಗಿ ಇಲ್ಲಿ ಬಟ್ ಬರೋಂಗಿಲ್ಲ, ಅದೇ ಯಾರಿತ್ತು. ನೆಕ್ಸ್ಟ್ ಇಲ್ಲಿ ಐ ವಿಲ್ ಸ್ಟಾಪ್ ಟು ರಿಫ್ರೆಶ್ಮೆಂಟ್ಸ್ ಆ್ಯಟ್ ದ ನೆಕ್ಸ್ಟ್ ರೆಸ್ಟೋರೆಂಟ್ ಆನ್ ದ ಹೈವೇ. ಓಕೆ, ಏನೈತಿ ಇಲ್ಲಿ? ಇದು ಯಾರ್ಯಾರ ನಾವು ಒಳ್ಳೆ ಮಾಡಿದ್ದೀವಿ. I will stop to refreshments at the next restaurant on the highway. ಇದು ಇಲ್ಲೊಂದು ಎಂತ ಆಯ್ತಂದ್ರೆ, ಟು ಮುಂದೆ ಯಾವತ್ತು ನಾವು ವರ್ಬ್ ಒನ್ ಯೂಸ್ ಮಾಡ್ತೇವೆ. ನಾವು ಟು ಮುಂದೆ ನಿಂಗೆ ಗೊತ್ತಾಯ್ತು ಅದು. ಪ್ರಿಪೋಸಿಷನ್ ಮುಂದೆ ಯೂಸ್ ಮಾಡ್ತೀವಿ, ಆಬ್ಜೆಕ್ಟ್ ಯೂಸ್ ಮಾಡ್ತೀವಿ, ಟು ಮುಂದೆ ವರ್ಬ್ ಯೂಸ್ ಮಾಡ್ತೀವಿ. ಇಲ್ಲಿ ರಿಫ್ರೆಶ್ಮೆಂಟ್ಸ್ ಏನೈತಿಲ್ಲ ಇದು ನೌನ್ ಇದೆ. ಇದ್ರ ಬಾಜುಕ್ಕೆ ನಮ್ಗೆ ಟು ಬರಬಾರ್ದು. ಐ ವಿಲ್ ಸ್ಟಾಪ್ ಫಾರ್ ರಿಫ್ರೆಶ್ಮೆಂಟ್ಗೋಸ್ಕರ ನಾನು ಸ್ಟಾಪ್ ಮಾಡ್ತೀನಿ. ಎಲ್ಲಿ? ನೆಕ್ಸ್ಟ್ ರೆಸ್ಟೋರೆಂಟ್ನಾಗ, ಹೈವೇದಲ್ಲಿ. ಅರ್ಥ ಆಯ್ತಾ? ಐ ವಿಲ್ ಸ್ಟಾಪ್ ಫಾರ್ ರಿಫ್ರೆಶ್ಮೆಂಟ್ಸ್. ಟು ಬಂತು ಅನ್ಕೋ, ಮುಂದೆ ನೋಡೋದು ನೀವು V1 ಒಯ್ತಿಲ್ಲ, ಎಲ್ಲೂ V1 ಕಾಣುತ್ತೆ ನನಗೆ. ಸೊ ಟು ಬರೋಂಗಿಲ್ಲ ಅಂತ ಅನ್ಕೊಂಬಿಡೋದು ನೀ. ಅದೇ ಅನ್ಸೋದು ಈಗ ಇಲ್ಲಿ ಫಾರ್ ಹಚ್ಚಕ್ಕೆ ಟ್ರೈ ಮಾಡೋದು. ಫಾರ್ ಹಚ್ಚಿದ್ರೆ ಕರೆಕ್ಟ್ ಆಕೈತೆ ಅದು, ಫಾರ್ ರಿಫ್ರೆಶ್ಮೆಂಟ್ಸ್. ಆಯಿತಾ? ನೆಕ್ಸ್ಟ್ 18ನೇದು ಏನೈತಿ? 18ನೇದ ದ ಸರ್ವಂಟ್ ವಾಸ್ ಬೀಟನ್ ಥ್ರೂ ಈಸ್ ಮಾಸ್ಟರ್ ವಿತ್ ಅ ಸ್ಟಿಕ್. ಇಲ್ಲಿ ವಾಸ್ ಅ ವರ್ ಮುಂದೆ ಇವತ್ತು ING ಬರಬೇಕು. ವಾಸ್ ಅ ವರ್ ಮುಂದೆ ING ಬರಲಿಲ್ಲ ಅಂದರೆ ಅನ್ಕೊಂಬಿಡು ಆ ಸೆಂಟೆನ್ಸ್ ಏನೈತಿ, ಏನು ಸೆಂಟೆನ್ಸ್ ಅದ, ಆ ಸೆಂಟೆನ್ಸ್ ಐತಿ ಎಂತ ಪ್ಯಾಸಿವ್ ವಾಯ್ಸ್ನಾಗ ಐತಿ. ಓಕೆ, ಸೊ ಇಲ್ಲಿ ಮುಂದೆ V3 ಐತಂದ್ರೆ ಮುಂದೆ ಇವತ್ತು ನಮ್ಗೆ ಬೈ ಬರಬೇಕಲ್ಲಿ. ದ ಸರ್ವಂಟ್ ವಾಸ್ ಬೀಟನ್ ಬೈ ಹೀಸ್ ಮಾಸ್ಟರ್ ವಿತ್ ಅ ಸ್ಟಿಕ್ ಆಕೈತೆ. ಓಕೆ, ಗೊತ್ತಾಯ್ತಾ? ದ ಸರ್ವಂಟ್ ವಾಸ್ ಬೀಟನ್ ಬೈ ಹೀಸ್ ಮಾಸ್ಟರ್ ವಿತ್ ಅ ಸ್ಟಿಕ್. ವಾಸ್ ಮುಂದೆ, ವರ್ ಮುಂದೆ, ಆ್ಯಮ್, ಈಸ್, ಆರ್ ಮುಂದೆ V3 ವರ್ಬ್ 3 ಬರತೈತಿ ಅಂದ್ರೆ ಅದು ಪ್ಯಾಸಿವ್ ವಾಯ್ಸ್ನಾಗ ಐತಿ. ಪ್ಯಾಸಿವ್ ವಾಯ್ಸ್ನಾಗ ನಾವು ಮುಂದೆ ಇವತ್ತು ಬೈ ಯೂಸ್ ಮಾಡ್ತೀವಿ. ಇಲ್ಲಿ ಥ್ರೂ ಬರೋಂಗಿಲ್ಲ, ಇಲ್ಲಿ ಬೈ ಬರ್ತೈತಿ. ಸಿಂಪಲ್ ಇಷ್ಟ. ನೆಕ್ಸ್ಟ್ ಇಲ್ಲಿ ಅನ್ಲೆಸ್ ಯು ಪ್ರಿಪೇರ್ ವೆಲ್ ಯು ವಿಲ್ ನಾಟ್ ಗೆಟ್ ಅ ಫಸ್ಟ್ ಕ್ಲಾಸ್. ಈ ಥರ ಏನು ಐತಿ, ಮಾಡೋಂದ್ಸಲ ಟ್ರೈ ಮಾಡು. ನೋಡಿ, ಈಗ ಅನ್ಲೆಸ್ ಯು ಪ್ರಿಪೇರ್ ವೆಲ್, ನೀ ಎಲ್ಲಿ ತನಕ ಪ್ರಿಪೇರ್ ಮಾಡೋಂಗಿಲ್ಲ ನೀನು ಫಸ್ಟ್ ಕ್ಲಾಸ್ ತೋರಂಗಿಲ್ಲ. ಈ ಸೆಂಟೆನ್ಸ್ ಐತಿ ಕರೆಕ್ಟ್, ನೋ ಎರರ್ ಕ್ವಶನ್ ಐತಿ, ನೋ ಎರರ್, ಇದ್ರಾಗ ಏನೂ ಎರರ್ ಇಲ್ಲ. ದಿಸ್ ಸೆಂಟೆನ್ಸ್ ಇಸ್ ಪರ್ಫೆಕ್ಟ್. 20ನೇದು ದ ಚೈಲ್ಡ್ ಆಲ್ವೇಸ್ ಗೋಸ್ ಫಾರ್ ಅ ಸ್ಲೀಪ್ ವಿತ್ ಹಿಸ್ ಟೆಡಿ ಬಿಯರ್. ದ ಚೈಲ್ಡ್ ಗೋಸ್ ಫಾರ್ ಸ್ಲೀಪ್. ಫಾರ್ ಮುಂದೆ ನಾವು ಇವತ್ತು ಫಾರ್ ಅಬ್ಜೆಕ್ಟಿವ್ ಪ್ರಿಪೋಸಿಷನ್ ಇದ್ರ ಮುಂದೆ ಆಬ್ಜೆಕ್ಟ್ ಯೂಸ್ ಮಾಡಬೇಕು. ಸ್ಲೀಪ್ ಐತಿ, ಸ್ಲೀಪ್ ಅಂದರೆ ವರ್ಬಿಂದ ಇವತ್ತು ಟು ಬರಬೇಕು. ಸೊ ಅಲ್ಲೇನು ಬರಬೇಕೀಗ, ಟು ಅಂತ ಬರಬೇಕು. ಗೋಸ್ ಟು ಸ್ಲೀಪ್. ಫಾರ್ ಬಂತಂದ್ರೆ ಮುಂದೆ ಆಬ್ಜೆಕ್ಟ್ ಇರಬೇಕು. ಆಬ್ಜೆಕ್ಟ್ ಅಂದರೆ ನೌನ್ ಇರಬೇಕು. ಇಲ್ಲಿ ಸ್ಲೀಪ್ ವರ್ಬ್ ಐತಿ, ಸ್ಲೀಪ್, ಸ್ಲೆಪ್ಟ್. ಸೊ ಇಲ್ಲಿ ಟು ಬರಬೇಕಿಲ್ಲ.
ಸಿಂಪಲ್ ಇತ್ತದ. ನೆಕ್ಸ್ಟ್ ಇಲ್ಲಿ ಈದರ್ ಆಫ್ ದ ಟೂ ಬುಕ್ಸ್ ವಿಲ್ ಮೆಟ್ ಮೈ ರಿಕ್ವೈರ್ಮೆಂಟ್. ಈದರ್ ಆಫ್ ದ ಟೂ ಬುಕ್ಸ್, ಈದರ್ ಆಫ್ ದ ಟೂ ಮುಂದೆ ಬುಕ್ಸ್ ಬಂದೈತಿ. ಇಲ್ಲಿ ಈದರ್ ಮುಂದೆ ಯಾವ ಬಿಡಿ ಅದಲ್ಲ ಬಿಡ, ಈದರ್ ಆಫ್ ದ ಟೂ ಬುಕ್ಸ್ ವಿಲ್ ಮೀಟ್ ಮೈ ರಿಕ್ವೈರ್ಮೆಂಟ್ಸ್. ವಿಲ್ ಮುಂದೆ ಇದು ಯಾವುದಿದೆ, ಸಿಂಪಲ್ ಫ್ಯೂಚರ್ ಟೆನ್ಸ್ ಇದೆ. ಮುಂದೆ ನಾವು ಮೀಟ್ ಯೂಸ್ ಮಾಡೋಕೆ ಮೆಟ್ ಅಲ್ಲ, ಅರ್ಥ ಆಯ್ತಾ. ಮತ್ತು ನೆನ್ಬೋದಿಲ್ಲ ನಾವು ಈಸ್ ಆ್ಯಮ್ ಆರ್ ವಾಸ್ ವರ್ ಮುಂದೆ ವಿ3 ಹಚ್ಚಿದ್ರೆ ಪ್ಯಾಸಿವ್ ಆಕೈತಿ. ಹಂಗೆ ವಿಲ್ ಶಾಲ್ ಮುಂದೆ ವಿ3 ಹಚ್ಚಿ ಪ್ಯಾಸಿವ್ ಅದಕ್ಕಾಗಿಲ್ಲ. ಅದ ವಿಲ್ ಶಾಲ್ ಮುಂದೆ ಬಿ ಬರಬೇಕು, ಹತ್ತರ ಮುಂದೆ ವಿ3 ಬಂದಾಗ ಪ್ಯಾಸಿವ್ ಆಕೈತದ. ಡೈರೆಕ್ಟ್ ವಿಲ್ ಶಾಲ್ ಮುಂದೆ ವರ್ಬ್ 3 ಬರೋಂಗಿಲ್ಲ, ಇದು ರಾಂಗ್ ಐತಿ. ಇಲ್ಲೇನು ಬರಬೇಕು, ಈದರ್ ಆಫ್ ದ ಟೂ ಬುಕ್ಸ್ ವಿಲ್ ಮೀಟ್ ಮೈ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್ 23ನೇದು ಮೈ ಬ್ರದರ್ ಬಾಟ್ ಅ ಫ್ಯೂ ರೈಸ್ ವೈಲ್ ಕಮಿಂಗ್ ಫ್ರಮ್ ದ ಮಾರ್ಕೆಟ್. ನೋಡಿ ದೋಸ್ತ, ರೈಸ್ ಏನೈತಿಲ್ಲ ಅನ್ಕೌಂಟೇಬಲ್ ನೌನ್ ಇದೆ. ಅನ್ಕೌಂಟೇಬಲ್ ನೌನ್ ನೋಡಿ ನಾವು ಅ ಫ್ಯೂ ಹಚ್ಚಕ್ಕೆ ಹೋಗಂಗಿಲ್ಲ. ಅನ್ಕೌಂಟೇಬಲ್ ನೌನ್ ಜೋಡಿ ನಾವು ಲಿಟಲ್, ಅ ಲಿಟಲ್, ದ ಲಿಟಲ್ ಹಚ್ತೇವೆ. ಸೊ ಮೈ ಬ್ರದರ್ ಬಾಟ್ ಅ ಲಿಟಲ್ ರೈಸ್ ವೈಲ್ ಕಮಿಂಗ್ ಫ್ರಮ್ ದ ಮಾರ್ಕೆಟ್. ನೀ ಅನ್ಬೋದಿಲ್ಲ ಮತ್ತಿಲ್ಲ ಮಯ್ಯ ಲಿಟಲ್ದಾಗ ಅಷ್ಟೇ ಬರಲಿಲ್ಲ. ಲಿಟಲ್ ಅಂದರೆ ನೆಗೆಟಿವ್, ಅವ್ರನ್ನ ಏನು ಕೊಂಡ್ಕೊಂಬಂದಾನ ಇಲ್ಲಿ ಹಂಗೆ ಕರೆಕ್ಟ್ ಐತಿಲ್ಲ, ಏನು ಕೊಂಡ್ಕೊಂಬಂದ ನಾವು. ಸೊ ಅವಾಗ ನಾವು ಎನ್ಸ್ಬೇಕಲ್ಲಿ ಜಸ್ಟ್ ಅ ಲಿಟಲ್. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಇಲ್ಲಿ 29ನೇದು ಇನ್ ದ ಈವ್ನಿಂಗ್ ಈ ಲೈಕ್ಸ್ ಟು ರೀಡ್ ಬುಕ್ಸ್ ಆ್ಯಂಡ್ ಆರ್ಟಿಕಲ್ಸ್ ದ್ಯಾಟ್ ಹ್ಯಾವ್ ನಥಿಂಗ್ ಟು ಡೂ ಆಫ್ ಈಸ್ ವರ್ಕ್. ಆಫ್ ಈಸ್ ವರ್ಕ್ ಆಗಿರುತ್ತೆ, ವಿತ್ ಈಸ್ ವರ್ಕ್ ಆಗುತ್ತೆ. ಅದು ಇವೆಲ್ಲ ಪ್ರಿಪೋಷನ್ ಇರೋರು ಇವ. ನಾವು ಪ್ರಿಪೋಷನ್ ಚಾಪ್ಟರ್ ಸ್ವಲ್ಪ ಸರಿಯಾಗಿ ಗೊತ್ತು ಮಾಡಬೇಕು, ಅವಾಗೆಲ್ಲ ಗೊತ್ತಾಗ್ತೈತಿ ಪರ್ಫೆಕ್ಟಾಗಿ. ಮತ್ತು ಇಲ್ಲಿ ವಿತ್ ಯಾವಾಗ ನೀವು ಪೇಪರ್ ಓದಿ ನಿಮಗೆಲ್ಲ ಗೊತ್ತಾಗ್ತೈತಿ. ಇನ್ ದ ಈವ್ನಿಂಗ್ ಈ ಲೈಕ್ಸ್ ಟು ರೀಡ್ ಬುಕ್ಸ್ ಆ್ಯಂಡ್ ಆರ್ಟಿಕಲ್ಸ್ ದ್ಯಾಟ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ಈಸ್ ವರ್ಕ್. ಅವನ ವರ್ಕ್ ಜೊತೆ ಅವಕ್ಕೇನು ಸಂಬಂಧ ಇರೋಂಗಿಲ್ಲ ಅಂತ ಕೊಟ್ಟಾರೆ ಇಲ್ಲಿ. ಆಫ್ ಈಸ್ ವರ್ಕ್ ಅಲ್ಲ, ವಿತ್ ಈಸ್ ವರ್ಕ್ ಹಾಕಬೇಕಿದೆ ಅಷ್ಟ. ಓಕೆ, ನೆಕ್ಸ್ಟ್ 30ನೇ ಕ್ವಶನ್. ಗ್ರ್ಯಾಂಡ್ ಮದರ್ ವಾಸ್ knitting a sweater for his granddaughter. ಗ್ರ್ಯಾಂಡ್ ಮದರ್ ಐತಿ ಫೀಮೇಲ್, ಅಕಾರ್ಡಿಂಗ್ ಟು ಫೀಮೇಲ್ ಹಚ್ಬೇಕು ನಾವು ಪ್ರೊನೌನ್. ಈಸ್ ಐತಿ ಸಿಂಗಲ್, ಇದು ಮೇಲ್ ಪ್ರೊನೌನ್ ಇದು. ಸೊ ಇಲ್ಲಿ ಈಸ್ ಬರೋಂಗಿಲ್ಲ, ಇಲ್ಲಿ ಹರ್ ಬರ್ತದೆ. ಗ್ರ್ಯಾಂಡ್ ಮದರ್ ವಾಸ್ ನಿಟ್ಟಿಂಗ್ ಅ ಸ್ವೆಟರ್ ಫಾರ್ ಹರ್ ಗ್ರ್ಯಾಂಡ್ ಡಾಟರ್. ನೆಕ್ಸ್ಟ್ ಇಲ್ಲೇ ದೇ ಹ್ಯಾವ್ ಬೀನ್ ಲಿವಿಂಗ್ ಇನ್ ಬಾಸ್ಟನ್ ಫ್ರಾಮ್ 10 years. ನಾನು ಹಿಂಗೆ ಆಲ್ರೆಡಿ ಹೇಳಿದಾನೆ ಇದನ್ನು ಸಿನ್ಸ್ ಮತ್ತು ಫಾರ್ ಯಾವಾಗ ಹಚ್ತಾವ ಅಂತ. ನಾವು ಇಲ್ಲಿ ಏನು ಬರ್ತದೆ, ಇಲ್ಲಿ ಫ್ರಾಮ್ ಬರೋಂಗಿಲ್ಲ ಇಲ್ಲಿ. ಓಕೆ, ಎದಕ್ಕೆ ಬರೋಂಗಿಲ್ಲ ಫ್ರಾಮ್? ಎದಕ್ಕಂದ್ರೆ ಇಲ್ಲಿ ಒಂದು ಡ್ಯೂರೇಷನ್ ಆಯ್ತು. ನಾವು ಡ್ಯೂರೇಷನ್ ಇಡುವಾಗ ನಾವಲ್ಲಿ ಫಾರ್ ಯೂಸ್ ಮಾಡ್ತೇವೆ, ಫ್ರಾಮ್ ಅಲ್ಲ. ಓಕೆ, ಸಿಂಪಲ್. ಸೊ ಏನಿರುತ್ತೆ ಇಲ್ಲಿ, ಅಲ್ಲಿ ಫ್ರಾಮ್ ಬರೋಂಗಿಲ್ಲ, ಅಲ್ಲಿ ಬರ್ತದೆ ಫಾರ್ 10 years. ಓಕೆ, ನೆಕ್ಸ್ಟ್ ಐತಿ ದೇ ಸಾಕ್ಷಿ ಈಸ್ ಆ್ಯಸ್ ಸ್ಮಾರ್ಟರ್ ಆ್ಯಸ್ ಎನಿ ಅದರ್ ಚೈಲ್ಡ್ ಇನ್ ದ ಕ್ಲಾಸ್. ನೋಡಿಲ್ಲ, ಇಷ್ಟು ಸಿಂಪಲ್ ಕೇಳಿದ್ರೆ ಯಾವ ಮಾರ್ಕ್ಸ್ ಬರೋಂಗಿಲ್ಲ. ಆ್ಯಸ್ ನೋಡೋಕ್ಕೆ ಇವತ್ತು ಪಾಸಿಟಿವ್ ಡಿಗ್ರಿ ಬರ್ತದೆ, ಇವು ಚೆನ್ನಾಗಿ ಕಂಪೇರಿಟಿವ್ ಡಿಗ್ರಿ. ಸೊ ಕಂಪೇರಿಟಿವ್ ಡಿಗ್ರಿ ಬರೋಂಗಿಲ್ಲ. ಸಾಕ್ಷಿ ಈಸ್ ಆ್ಯಸ್ ಸ್ಮಾರ್ಟ್ ಆ್ಯಸ್ ಎನಿ ಅದರ್ ಚೈಲ್ಡ್ ಇನ್ ದ ಕ್ಲಾಸ್, ಇದು ಕರೆಕ್ಟ್ ಆಗುತ್ತೆ. 34ನೇದು ದ ಕ್ಲೈಮೇಟ್ ಆಫ್ ಡೆಹ್ರಾಡೂನ್ ಈಸ್ ಬೆಟರ್ ದೆನ್ ಮೀರತ್. ನನಗೆ ನೋಡಿ ಹೇಳಿದಲ್ಲ, ಏನು ಗೊತ್ತೈತಿಲ್ಲಿ, ದ ಕ್ಲೈಮೇಟ್ ಇದನ್ನು ಕಂಪೇರ್ ಮಾಡತ್ತಾರವ್ರು. ಎತ್ತರ ಕ್ಲೈಮೇಟ್ ಡೆಹ್ರಾಡೂನ್ದು ಎತ್ತರ ಜೋಡೆ ಮೀರತ್ ಕ್ಲೈಮೇಟ್ ಜೋಡೆ. ಸೊ ಇಲ್ಲಿ ಏನಾಗೈತಿ, ಬೆಟರ್ ದೆನ್ ಮೀರತ್ ಅಲ್ಲ, ಬೆಟರ್ ದೆನ್ ದ ಕ್ಲೈಮೇಟ್ ಆಫ್ ಮೀರತ್ ಆಗ್ಬೋದು ಇದು. ಅಂದ್ರೆ ದ ಕ್ಲೈಮೇಟ್ ಆಫ್ ಡೆಹ್ರಾಡೂನ್ ಈಸ್ ಬೆಟರ್ ದೆನ್ ದ ಕ್ಲೈಮೇಟ್ ಆಫ್ ಮೀರತ್, ಹಿಂಗೆ ಬರ್ಬೋದು. ಇಲ್ಲಾಂದ್ರೆ ದ ಕ್ಲೈಮೇಟ್ ಆಫ್ ಡೆಹ್ರಾಡೂನ್ ಈಸ್ ಬೆಟರ್ ದೆನ್ ದ್ಯಾಟ್ ಆಫ್ ಮೀರತ್, ಹಿಂಗೂ ಬರ್ಬೋದು. ಇಲ್ಲಾಂದ್ರೆ ದ ಕ್ಲೈಮೇಟ್ ಆಫ್ ಡೆಹ್ರಾಡೂನ್ ಈಸ್ ಬೆಟರ್ ದೆನ್ ಮೀರತ್ಸ್, ಇಲ್ಲ ಹಚ್ಬೇಕು ನಾವು. ఇప్పుడు 3 ಬರ್ತಾವೆ ನೋಡ್ರಿ ಅವಳು. ಇನ್ನೂ ಬೇಕಾದ್ರೆ ಇನ್ನೂ ಅರ್ಥ ಮಾಡ್ಕೊ. ದ ಕ್ಲೈಮೇಟ್ ಆಫ್ ಡೆಹ್ರಾಡೂನ್ ಈಸ್ ಬೆಟರ್ ದೆನ್ ದ್ಯಾಟ್ ಆಫ್ ಮೀರತ್. ದ ಕ್ಲೈಮೇಟ್ ಆಫ್ ಡೆಹ್ರಾಡೂನ್ ಈಸ್ better than that of Meerut. The climate of Dehradun is better than Meerut's. Okay.
ಸಿಂಪಲ್. ಇಲ್ಲಿ ದೆನ್ ಮುಂದೆ ಬೇರೆ ಅಷ್ಟೇ ಬರೋಂಗಿಲ್ಲ. ನೆಕ್ಸ್ಟ್ ಅದ ನಮ್ಗೆ ಕ್ವಶನ್ ನಂಬರ್ 38 ಏನಿದೆ. ಅ ಲಾರ್ಜ್ ಸೆಕ್ಷನ್ ಆಫ್ ಅ ಹೋಟೆಲ್ ಅಂಡರ್ ಕನ್ಸ್ಟ್ರಕ್ಷನ್ ಕೊಲ್ಯಾಪ್ಸ್ ಇನ್ ನ್ಯೂ ಆರ್ಲಿನ್ಸ್ ಲಾಸ್ಟ್ ಸಾಟರ್ಡೆ. ಈಗ ಲಾಸ್ಟ್ ಸಾಟರ್ಡೆ ಆಗೈತಿ ಇದು, ಅಂದ್ರೆ ಪಾಸ್ಟ್ ಇದೆ. ಕರೆಕ್ಟ್ ಐತಿ. ಪಾಸ್ಟ್ ಅಂದ್ರೆ ವರ್ಬು ಕೂಡ ಪಾಸ್ಟ್ ಇರಬೇಕಾ, ಯಾಕಂದರೆ ಲಾಸ್ಟ್ ಸಾಟರ್ಡೇನೇ ಐತಿಲ್ಲ, ಇದು ಪಾಸ್ಟ್ನೇ ಹೋಗೋದೈತಿ. ಹಿಂದಿನ ಲಾಸ್ಟ್ ಸಾಟರ್ಡೆ ಅಕಾರ್ಡಿಂಗ್ ಟು ಅದು ಕೂಡ ವರ್ಬ್ ಬರಬೇಕಾ. ಇಲ್ಲೇನೈತಿ, ಅ ಲಾರ್ಜ್ ಸೆಕ್ಷನ್ ಆಫ್ ಹೋಟೆಲ್ ಅಂಡರ್ ಕನ್ಸ್ಟ್ರಕ್ಷನ್ ಕೊಲ್ಯಾಪ್ಸ್ಡ್. ಇದಾಗಬೇಕು ಕೊಲ್ಯಾಪ್ಸ್ಡ್, ಯಾಕಂದ್ರೆ ವರ್ಬ್ ಇದು ನಾವು ಹಚ್ಚಬೇಕು V2. a large section of a hotel under construction collapsed in a New Orleans last Saturday. ಇದೇನೈತಿಲ್ಲ ರಾಹುಲ್, ಇದೆಲ್ಲ ಸಬ್ಜೆಕ್ಟ್, ಇದು ವರ್ಬ, ಇದು ಎಲ್ಲ ಆಬ್ಜೆಕ್ಟ್. ಇಷ್ಟ ಸಿಂಪಲ್. ಓಕೆ. ಸೊ ನೆಕ್ಸ್ಟ್ ಬರೋದು 30ನೇದು. ಅಕ್ರಾಸ್ ಈಸ್ ಮಾರ್ನಿಂಗ್ ವಾಕ್ ಆನ್ ಅ ಬೀಚ್ ಇನ್ ಮಲ್ಲಪುರಂ ಪ್ರೈಮ್ ಮಿನಿಸ್ಟರ್ ಮೋದಿ ವಾಸ್ ಸೀನ್ ಪಿಕಿಂಗ್ ಅ ಪ್ಲಾಸ್ಟಿಕ್ ಲಿಟಲ್ ಬಾಟಲ್ಸ್ ಆ್ಯಂಡ್ ಅದರ್ ಐಟಮ್ಸ್. ಈಗ ಇದು ರೋಡ್ ಅನ್ಕೋಯ್ತು. ಓಕೆ, ನನಗೆ ಹೇಳ್ತಾನೆ ಒಂದು ಸಲ ಇದು ರೋಡ್ ಅನ್ಕೋಯ್ತು. ನಾವು ಹಿಂಗೆ ಹೋಗತ್ತವ ಅಂದ್ರೆ ಇದು ಸ್ಟೇಟ್ ಇದೆ, ಅಡ್ಡ ಹೋಗತ್ತವ ಅಂದ್ರೆ ಅಕ್ರಾಸ್. ಇದು ಬ್ರಿಡ್ಜ್ ಅನ್ಕೋಯ್ತು. ಬ್ರಿಡ್ಜ್ ಅಡ್ಡ ಹೋಗತ್ತೆ ಅಕ್ರಾಸ್. ಸೊ ನಾವು ಅಕ್ರಾಸ್ ಯೂಸ್ ಮಾಡ್ತಾನವ ಅಡ್ಡ ಹೋಗುವಾಗ. ಇಲ್ಲಿ ಅಕ್ರಾಸ್ ಇಸ್ ಮಾರ್ನಿಂಗ್ ವಾಕ್ ಅಂತ ಬರೋಂಗಿಲ್ಲ. ಮಾರ್ನಿಂಗ್ ವಾಕ್ ಅಡ್ಡ ಹೆಂಗೆ ಹೋಗ್ತೀವಿ ಸಾವ್ಕಾರ, ತಪ್ಪಲ್ಲದ. ಸೊ ಇಲ್ಲಿ ಬರ್ತದೆ ಡ್ಯೂರಿಂಗ್. ಡ್ಯೂರಿಂಗ್ ಈಸ್ ಮಾರ್ನಿಂಗ್ ವಾಕ್. ಅವನ ಮಾರ್ನಿಂಗ್ ವಾಕ್ ಸಮಯದಲ್ಲಿ ಅವನ ಬೀಚ್ ಇನ್ ಮಲ್ಲಪುರಂ ಬೀಚ್ ಮೇಲೆ ಹೋಗುವಾಗ ಪ್ರೈಮ್ ಮಿನಿಸ್ಟರನ್ನು ನೋಡಿದಂತೆ ಅವನು. ಇಷ್ಟ ಸಿಂಪಲ್. ನೆಕ್ಸ್ಟ್ ಬರೋದು 42ನೇದು ಕೂಡ ನಾಲ್ಕರಿಂದ. ವಿತ್ ಗುಡ್ ಗ್ರ್ಯಾಂಡ್ರೀಸ್ ಓವರ್ಫ್ಲೋವಿಂಗ್ ದಿ ಗವರ್ನಮೆಂಟ್. The government is looking to liquidate is grain stock on prevent damage. ಇದರಲ್ಲಿ ವಿತ್ ಫುಡ್ ಗ್ರ್ಯಾಂಡ್ರೀಸ್ ಓವರ್ಫ್ಲೋವಿಂಗ್, ಫುಡ್ ಗ್ರ್ಯಾಂಡ್ರೀಸ್ ಓವರ್ಫ್ಲೋ ಆಗತ್ತವಂತ. ಸೊ ದ ಗವರ್ನಮೆಂಟ್ ಈಸ್ ಲುಕಿಂಗ್ ಟು ಲಿಕ್ವಿಡೇಟ್ ಇಟ್ಸ್ ಗ್ರೇನ್ ಆಗಬೇಕಿಲ್ಲಿ. ಈಸ್ ಅಂದ್ರೆ ಇದ್ರ ಮುಂಚೆನೂ ಕೂಡ ಯಾವ ಸಬ್ಜೆಕ್ಟ್ ಮೇಲಾಗಿರಬೇಕು. ಇಲ್ಲಿ ಗವರ್ನಮೆಂಟ್ ಏನೈತಿ, ನಾನ್ ಲಿವಿಂಗ್ ಥಿಂಗ್, ಇಟ್ಟಿದೆ. ಸೊ ಅದರ ಅಕಾರ್ಡಿಂಗ್ ಇಟ್ಸ್ ಬರಬೇಕು. ದ ಗವರ್ನಮೆಂಟ್ ಈಸ್ ಲುಕಿಂಗ್ ಟು ಲಿಕ್ವಿಡೇಟ್ ಇಟ್ಸ್ ಗ್ರೇನ್ ಸ್ಟಾಕ್ ಟು ಪ್ರಿವೆಂಟ್ ಡ್ಯಾಮೇಜ್. ಓಕೆ. ನೆಕ್ಸ್ಟ್ 44ನೇದು. ದ ಲೆಟರ್ ವಾಸ್ ಪೋಸ್ಟಿಂಗ್ ಯಸ್ಟರ್ಡೇ ಬೈ ಮೈ ಮದರ್. ದ ಲೆಟರ್ ವಾಸ್ ಪೋಸ್ಟಿಂಗ್ ಯಸ್ಟರ್ಡೇ ಬೈ ಮೈ ಮದರ್. ಒಂದು ಪ್ಯಾಸಿವ್ ಐತಿದೆ ಮತ್ತು ಕೆಲಸ ಆಲ್ರೆಡಿ ನಿನ್ನೆ ಆಗಿಬಿಟ್ಟೈತಿ. ಸೊ ಇಲ್ಲಿ ಬರಬೇಕು ಪಾಸ್ಟ್ ಬರಬೇಕಿದೆ. ದ ಲೆಟರ್ ವಾಸ್ ಪೋಸ್ಟೆಡ್ ಯಸ್ಟರ್ಡೇ ಬೈ ಮೈ ಬ್ರದರ್. ನೆಕ್ಸ್ಟ್ ಇಲ್ಲಿ ಸೌರವ್ ಗಂಗೂಲಿ ಹ್ಯಾವ್ emerged as the new president of the BCCI after a night-long discussion. Saurav Ganguly singular verb, according to Barbik singular helping verb. Saurav Ganguly has. Prema is the girl in my class who write beautiful poems. Who that which ಬಾಜು ಕೇನೈತಿ ಹತ್ರ ಕೊಡಿ ನಾವು ಹಚ್ಚಬೇಕು. ಇಲ್ಲಿ ಸಮ್ ಪ್ರೇಮ ಇಸ್ ದ ಗರ್ಲ್ ಇನ್ ಮೈ ಕ್ಲಾಸ್. ಹೂ ಅಂದರೆ ಹುಡುಗಿ, ಇದಂತೂ ಕ್ಲಾಸ್ ಹುಡುಗಿ ಅಲ್ಲ. ಹೂ ಅಕಾರ್ಡಿಂಗ್ ಟು ಲಿವಿಂಗ್ ಥಿಂಗ್ ಪ್ರೇಮ ಐತಿ. ಸೊ ಪ್ರೇಮ ರೈಟ್ಸ್ ಆಗ್ಬೇಕು. ಇಷ್ಟ ಭಾಳ ಜಲ್ದಿ ಮಾಡಿ ನಿಂಗೆ ಎರರ್ಸ್. ನಾನು ಈಗ 25 ಎರರ್ಸ್ ಆಯಿತು. ಇನ್ನು ನೆಕ್ಸ್ಟ್ 25 ಎರರ ನೆಕ್ಸ್ಟ್ ವಿಡಿಯೋದಾಗ ಮಾಡ್ತಾನೆ. ಈಗ ನಾವು 47 ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಎರರ್ ಆಯಿತಾ.